ಹ್ಮ್ ಹೆಂಗದಿರಪ್ಪ ಎಲ್ಲರೂ ಆರಾಮದಿರಲ್ಲ. ನಾನ್ ಡ್ರೈವರ್ ನಿನ್ನ ಲವ್ವರ ಅಂತ ಹಾಡ ಭಾಳ ಕೇಳಕತ್ತೀರಿ. ಡ್ರೈವರ್ ಡ್ರೈವರ್ ಅಂತ ಬಾಳ ಆಡಾಕತ್ತೀರಿ. ಡ್ರೈವರ್ ಸಂಬಂಧಪಟ್ಟಂಗ ಒಂದು ಸೆಂಟ್ರಲ್ ಗೌರ್ಮೆಂಟ್ ನೋಟಿಫಿಕೇಶನ್ ಐತಿ. ಅದ್ರ ಬಗ್ಗೆ ಈ ವಿಡಿಯೋಗೆ ಮಾಹಿತಿ ಕೊಡೋದೀನಿ, ಪೂರ್ತಿ ವಿಡಿಯೋ ನೋಡ್ರಿ. ಅದಕ್ಕೆ ಬೇಕಾಗಿರ್ತಕ್ಕಂತಹ ವಿದ್ಯಾರ್ಹತೆ ಏನು, ಮತ್ತ ನಿಮ್ಗೆ ಲೈಸೆನ್ಸ್ ಲೈಟ್ ಇರಬೇಕು, ಹೆವಿ ಇರಬೇಕು, ಎಕ್ಸ್ಪೀರಿಯನ್ಸ್ ಎಷ್ಟು ಇರಬೇಕು, ಯಾವ ಡಿಪಾರ್ಟ್ಮೆಂಟ್ ಕಡೆಯಿಂದ ನಿಮ್ಗೆ ಎಕ್ಸ್ಪೀರಿಯನ್ಸ್ ತಗೊಂಡಿರ್ಬೇಕು. ಆ ನಂತರ ಪೋಸ್ಟ್ ಡೀಟೇಲ್ಸ್ ಎಲ್ಲಿ ಐತಿ. ಸೆಂಟ್ರಲ್ ಗೌರ್ಮೆಂಟ್ ಅಂದ್ರೆ ಆಲ್ ಇಂಡಿಯಾದಲ್ಲಿ ಅದರದ್ದು ಲೊಕೇಶನ್ ಇರ್ತಾವೆ, ಸೈಟ್ ಇರ್ತಾವೆ ಅಥವಾ ಬ್ರಾಂಚ್ ಇರ್ತಾವೆ. ಎಲ್ಲಿ ಬೇಕಾದಲ್ಲಿ ನಿಮ್ಗೆ ಪೋಸ್ಟಿಂಗ್ ಆಗ್ಬೋದು. ಏಜ್ ಲಿಮಿಟ್ ಎಷ್ಟದ, ಆ ನಂತರ ಸ್ಯಾಲ್ರಿ ಎಷ್ಟದ, ಅದಕ್ಕೆ ಬೇಕಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ಗಳು ಏನು ಆಯ್ತಲ್ಲ, ಅದು ಎಲ್ಲ ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತೇನೆ, ನಿಮ್ಗೆ ಹೇಳ್ತೇನೆ. ಪೂರ್ತಿ ವಿಡಿಯೋನ ಐತಲ್ಲ ನೀವು ನೋಡ್ರಿ. ಇದು ಭಾರತ್ ಎಲೆಕ್ಟ್ರಾನಿಕ್ ಲಿಮಿಟೆಡ್ಸ್ ಕಡೆಯಿಂದ ನೇಮಕಾತಿ ಐತಿ. ಬೇಲ್ ಅಂತಾರಲ್ಲ, ಡಿಫೆನ್ಸ್ ಸೆಕ್ಟರ್ ಕಂಪನಿ ಐತಿ. ಇದು ಮಿಲಿಟರಿಗೆ ಎಲೆಕ್ಟ್ರಾನಿಕ್ ಐಟಮ್ಸ್ ಪ್ರೊವೈಡ್ ಮಾಡ್ತಾರೆ. ಅದರಾಗ ಏನೈತಲ್ಲ, ಇದು ರಿಕ್ರೂಟ್ಮೆಂಟ್ ಆಗಾಕತ್ತದ. ನಾವು ನೋಡುವಂತ ವಿಷಯಗಳು ಇದ್ರಾಗ ಏನೇನಪ್ಪಾ ಅಂದ್ರೆ ಪೋಸ್ಟ್ ಡೀಟೇಲ್ಸ್ ನೋಡೋಣ, ಅದೇ ರೀತಿ ಏಜ್ ಲಿಮಿಟ್ ಎಷ್ಟದ ಅದು ನೋಡೋಣ, ಪೇ ಸ್ಕೇಲ್ ಸ್ಯಾಲ್ರಿ ಎಷ್ಟದ ಅದು ನೋಡೋಣ, ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಮತ್ತು ಸೆಲೆಕ್ಷನ್ ಪ್ರೊಸೆಸ್, ಅಪ್ಲಿಕೇಶನ್ ಪ್ರೊಸೆಸ್, ಇಂಪಾರ್ಟೆಂಟ್ ಡೇಟ್ಸ್, ಟೋಟಲ್ ವೇಕೆನ್ಸೀಸ್ ಅಂಡ್ ರಿಸರ್ವೇಶನ್, ಕ್ವಾಲಿಫಿಕೇಶನ್ ಅಂಡ್ ಎಕ್ಸ್ಪೀರಿಯನ್ಸ್, ಇಂಪಾರ್ಟೆಂಟ್ ನೋಟ್ಸ್. ಇದು ಏನಂತಲ್ಲ, ಇವೆಲ್ಲ ಏನೈತಲ್ಲ ಈ ವಿಡಿಯೋದಲ್ಲಿ ನಾ ಡಿಸ್ಕಸ್ ಮಾಡ್ತೇನೆ, ಹೇಳ್ತೇನೆ. ಏನೈತಲ್ಲ ನೋಡ್ರಿ, ತಿಳ್ಕೋರಿ. ಅದೇ ರೀತಿ ಅದ್ರದ್ದು ಅಫಿಷಿಯಲ್ ನೋಟಿಫಿಕೇಶನ್ ಬೇಕಂದ್ರೆ ಅದನ್ನು ಸೆಂಡ್ ಮಾಡ್ತೀನಿ, ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಅದನ್ನ ಓದ್ರಿ. ಎಲಿಜಿಬಲ್ ಇದ್ರೆ ಮಾತ್ರ ಅಪ್ಲೈ ಮಾಡ್ರಿ. ನೀವು ಫಸ್ಟ್ನೇದಾಗಿ ಪೋಸ್ಟ್ ಡೀಟೇಲ್ಸ್ ಏನಪ್ಪಾ ಅಂದ್ರೆ ಡ್ರೈವರ್ ಪೋಸ್ಟ್ ಅದಾವ, ಪರ್ಮನೆಂಟ್ ಅದ, ಸೆಂಟ್ರಲ್ ಗೌರ್ಮೆಂಟ್. ಅದೇ ನಾ ಹೇಳಿದ್ನಲ್ಲ, ಇದು ಭಾರತ್ ಎಲೆಕ್ಟ್ರಾನಿಕ್ ಲಿಮಿಟೆಡ್ ಅಂತ ಆರ್ಗನೈಸೇಷನ್. ಅಂದ್ರೆ ಯಾವ ಡಿಪಾರ್ಟ್ಮೆಂಟ್ ಕಡೆಯಿಂದ ಇದು ಸೆಲೆಕ್ಷನ್ ಆಗಕತ್ತಾವ ಅನ್ನೋದು ಅಂಡರ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್. ಡಿಫೆನ್ಸ್ ಸೆಕ್ಟರ್ ಒಳಗೆ ಈ ಕಂಪನಿ ಏನೈತೆಲ್ಲ ವರ್ಕ್ ಕೆಲಸ ಮಾಡ್ತದ. ಲೊಕೇಶನ್ ಬೆಂಗಳೂರು ಒಳಗೆ ಅದ. ಬೆಂಗಳೂರು ಯೂನಿಟ್ ಒಳಗೆ ಇಂಜಿನಿಯರಿಂಗ್ ಸರ್ವಿಸ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಒಳಗೆ ಡ್ರೈವರ್ ಪೋಸ್ಟ್ ಹೈರಿಂಗ್ ಆಗತ್ತಾವ. ಇನ್ನು ಅದೇ ರೀತಿ ಏಜ್ ಲಿಮಿಟ್ ಎಷ್ಟು ಇರ್ಬೇಕಪ್ಪ ಅಂದ್ರೆ ಮ್ಯಾಕ್ಸಿಮಮ್ 43 ಇಯರ್ಸ್ ಸೆಟ್ ಮಾಡ್ಯಾರ. ಮಿನಿಮಮ್ 18 ಇರಬೇಕು. ಮ್ಯಾಕ್ಸಿಮಮ್ ಏನೈತಿಲ್ಲ 43 ವರ್ಷ ದಾಟಿರಬಾರ್ದು. ಅದೇ ರೀತಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಐತಿ. OBC ಅಭ್ಯರ್ಥಿಗಳಿಗೆ 3 ವರ್ಷ ಪ್ಲಸ್ SC ಅಭ್ಯರ್ಥಿಗಳಿಗೆ 5 ವರ್ಷ ವಯೋಮಿತಿಯಲ್ಲಿ ಸಡಿಲಿಕೆ ಕೂಡ ಇರ್ತದ. ನಂತರ ಏನಪ್ಪಾ ಅಂದ್ರೆ ಸ್ಯಾಲ್ರಿ ಎಷ್ಟಿರ್ತದೆ ಇದಕ್ಕೆ 20,500ದಿಂದ 79,000 ಪ್ಲಸ್ ಅಲೋವೆನ್ಸ್ ಪ್ಲಸ್ DA, HRA, ಮೆಡಿಕಲ್ ಇನ್ಶೂರೆನ್ಸ್, ETC ಎಲ್ಲಾನು ಏನೈತಲ್ಲ ಪ್ರೊವೈಡ್ ಮಾಡ್ತಾರ. ವೇಜ್ ಗ್ರೂಪ್ 3 CP3 ಅಂತ. ಇದರ ಅರ್ಥ ಏನಪ್ಪಾ ಅಂದ್ರೆ WG ಅಂದ್ರೆ ವೇಜ್ ಗ್ರೂಪ್. ಅದು ಕೆಟಗಿರಿ BEL ಒಳಗೆ ಹೆಂಗಪ್ಪ ಅಂದ್ರೆ ಸ್ಯಾಲ್ರಿ ಕೆಟಗರಿ ವೈಸ್ ಇರ್ತದೆ. WG1, WG2, WG3, WG4, 5, 6, 7, 8. ನೀವು ಎಷ್ಟು ನಿಮ್ ಪ್ರಮೋಷನ್ ಹಾಕೋತ್ ಹೋಗ್ತೈತಿ ಆ ತರ ನಿಮ್ ಲೆವೆಲ್ ಹೆಚ್ಚಿಗೆ ಹಾಕೋತ್ ಹೋಗ್ತೈತಿ. ಈಗ ಇದು ಡ್ರೈವರ್ ಟೆಕ್ನಿಷಿಯನ್ ಟೆಕ್ನಿಕಲ್ ಡಿಪಾರ್ಟ್ಮೆಂಟಿಗೆ ಸೇರಿದವ್ರು ಏನಿರ್ತಾರಲ್ಲ ಅವ್ರು WG3 ಲೆವೆಲ್ ಬರ್ತಾರೆ. ಅಲ್ಲಿಂದ ಅವ್ರ ಸ್ಯಾಲ್ರಿ ಸ್ಟಾರ್ಟ್ ಆಗ್ತದೆ. ಬೇಸಿಕ್ ಸ್ಯಾಲ್ರಿ 20,500 ಇರ್ಬೋದು ಅಥವಾ 79,900 ಇರ್ಬೋದು ಬೇಸಿಕ್ ಸ್ಯಾಲ್ರಿ. ಇದ್ರರ್ಥ 20,500ದಿಂದ 79,000 ಅಂದ್ರೆ ನಿಮ್ಗೆ ಈಗ ನೀವು ಜಾಯಿನ್ ಆದ್ರಿ, ಈ ತಿಂಗಳ ನಿಮ್ ಸ್ಯಾಲ್ರಿ 20,500 ಐತಿ. ನೀವು ರಿಟೈರ್ಮೆಂಟ್ ಆಗುತ್ತಾನ ನಿಮ್ ಸ್ಯಾಲ್ರಿ 79,000 ಹಂಗಲ್ಲ. ನಿಮ್ಮ ಸ್ಟಾರ್ಟಿಂಗ್ ಸ್ಯಾಲ್ರಿ 79,000 ಇರ್ಬೋದು. ಅದು ನೀವು ಆಯ್ಕೆ ಮಾಡುವಂತ ಪೋಸ್ಟಿನ ಮ್ಯಾಗ ಡಿಪೆಂಡ್. ಅದು WG3 ಒಳಗೆ ಬರ್ತದೆ. ಅದೇ ರೀತಿ CP3 ಅಂದ್ರೆ ಏನು, ಕರಿಯರ್ ಪಾತ್ ಅಂತಾರ. ಅದಕ್ಕೆ ಕರಿಯರ್ ಪಾತ್ ಒಳಗು ಲೆವೆಲ್ 3 ಆ ಲೆವೆಲ್ಗೆ ಏನಿತ್ತಲ್ಲ ನಿಮ್ಗೆ ಸ್ಯಾಲ್ರಿ ನಿಮ್ಗೆ ಸಿಗ್ತದೆ. 20,500ದಿಂದ 79,000 ನಿಮ್ಗೆ ಸ್ಯಾಲ್ರಿ ಸಿಗ್ಬೋದು. ಈ ಮಧ್ಯೆ ಅಥವಾ ಲಾಸ್ಟ್ 79 ಸಿಗ್ಬೋದು, 20 ಸಿಗ್ಬೋದು ನಿಮ್ಗೆ ಸ್ಯಾಲ್ರಿ. ಓಕೆ. ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್. ಇದಕ್ಕೆ ನೀವು ಅಪ್ಲಿಕೇಶನ್ ಹಾಕಬೇಕಂದ್ರೆ ಅವಶ್ಯಕ ದಾಖಲಾತಿಗಳು ಏನೇನಪ್ಪ ಅಂದ್ರೆ ನಿಮ್ದು ರೀಸೆಂಟ್ ಸೈಜ್ ಪಾಸ್ಪೋರ್ಟ್ ಇರಬೇಕು, ನಿಮ್ದು SSLC ಮಾರ್ಕ್ಸ್ ಕಾರ್ಡ್ ಇರಬೇಕು, ನಿಮ್ದು ಡಿಸ್ಚಾರ್ಜ್ ಬುಕ್ ಇರಬೇಕು ಅಥವಾ ಸರ್ಟಿಫಿಕೇಟ್ ಇರಬೇಕು ವಿತ್ ಟ್ರೇಡ್ ಸರ್ವಿಸ್ ಡೇಟ್ಸ್, ಮೆಡಿಕಲ್ ಕ್ಯಾಟಗರಿ, ETC. ನಿಮ್ದು ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಇರಬೇಕು.
ನೀವು ಎಲ್ಲಿ ಎಕ್ಸ್ಪೀರಿಯನ್ಸ್ ವರ್ಕ್ ಮಾಡಿರುತ್ತಲ್ಲ ಆ ಡಿಪಾರ್ಟ್ಮೆಂಟ್ ಕಡೆಯಿಂದ ನೀವು ತಗೊಂಡಿರ್ತಕ್ಕಂತಹ ಅದು ಸರ್ವಿಸ್ ಡೇಟ್ಸ್ ನಿಮ್ ಕಡೆ ಇರಬೇಕು. ಅದೇ ರೀತಿ ನಿಮ್ ಡಿಸ್ಚಾರ್ಜ್ ಬುಕ್ ಅಥವಾ ಟ್ರೇಡ್ ಸರ್ಟಿಫಿಕೇಟ್ ನಿಮ್ ಹತ್ರ ಇರಬೇಕು. ನೀವು ಈಗ ಕೆಟಗಿರಿ ಬಯಸಾಕತ್ತೀರಪ್ಪ, ಒ ಬಿ ಸಿ ಅಥವಾ ಎಸ್ ಸಿ ಕೆಟಗಿರಿ ಒಳಗೆ ನೀವು ಹಾಕಕತ್ತಿದ್ರಪ್ಪ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಹತ್ರ ಕಾಸ್ಟ್ ಸರ್ಟಿಫಿಕೇಟ್ನು ಇರಬೇಕು. ನೀವು EWS ಕೆಟಗಿರಿಗೆ ಸೇರಿದವರು ಆಗಿತ್ತಂದ್ರೆ ಆ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು. ಇನ್ನೊಂದೇನಪ್ಪಾ ಅಂದ್ರೆ ಎಕ್ಸ್ಪೀರಿಯನ್ಸ್ ಕೇಳೋಣ. ಎಕ್ಸ್ಪೀರಿಯನ್ಸ್ ಅಥವಾ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ಫ್ರಮ್ ಆರ್ಮ್ಡ್ ಫೋರ್ಸಸ್. ನೀವು ಆರ್ಮ್ ಫೋರ್ಸಸ್ ಒಳಗ ಕೆಲಸ ಮಾಡಿದ್ದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು. ಅದು ಎಷ್ಟು ವರ್ಷ ನೀವು ಅಲ್ಲಿ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಇರ್ಬೇಕು ಅನ್ನೋದನ್ನ ಹೇಳ್ತೀನಿ ನಿಮ್ಮ ವಿಡಿಯೋದಲ್ಲಿ. ಅದೇ ರೀತಿ ಕರ್ನಾಟಕದ ಸೈನಿಕ ವೆಲ್ಫೇರ್ ಬೋರ್ಡ್ ಒಳಗ ನಿಮ್ದು ರಿಜಿಸ್ಟ್ರೇಷನ್ ಆಗಿರ್ಬೇಕು. ಅದರದ್ದು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು. ಅಕಸ್ಮಾತ್ ನೀವು ಎಲ್ಲರ ನೌಕರಿ ಮಾಡಕತ್ತೀರಪ್ಪ, ಸರ್ವಿಸ್ ಮಾಡಕತ್ತೀರಿ ಅಂದ್ರೆ ಅಲ್ಲಿಂದ ನೀವು NOC ಪಡ್ಕೊಂಡಿರ್ಬೇಕು ಅಪ್ಲೈ ಮಾಡಕ. ಪ್ರೂಫ್ ಆಫ್ ಎಕ್ಸ್ಪೆಕ್ಟೆಡ್ ಡಿಸ್ಚಾರ್ಜ್, ನೀವು ಅದು ಕರೆಂಟ್ಲಿ ನೀವು ನೌಕರಿ ಮಾಡಕತ್ತಿದ್ರಪ್ಪ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಪ್ರೂಫ್ ಒಂದು ಅಟ್ಯಾಚ್ ಮಾಡ್ಬೇಕು ನೀವು ಅದಕ್ಕೆ. ನಂತರ ಸೆಲೆಕ್ಷನ್ ಪ್ರೊಸೆಸ್. ಸೆಲೆಕ್ಷನ್ ಹೆಂಗ್ ಆಕೈತಪ್ಪ ಅಂದ್ರೆ ಶಾರ್ಟ್ ಲಿಸ್ಟ್ ಆಗ್ತದ ಎಲಿಜಿಬಲ್ ಕ್ಯಾಂಡಿಡೇಟ್ಸ್. ಎಷ್ಟು ಮಂದಿ ಅಪ್ಲೈ ಮಾಡಿರ್ತೀರಿ ಅದ್ರಾಗ ಸೆಲೆಕ್ಷನ್ ಶಾರ್ಟ್ ಲಿಸ್ಟ್ ಮಾಡ್ತಾರ. ಶಾರ್ಟ್ ಲಿಸ್ಟ್ ಮಾಡಿ ನಿಮ್ ಡ್ರೈವಿಂಗ್ ಟೆಸ್ಟ್ ತಗೋತಾರ. ಆ ನಂತರ ಡ್ರೈವಿಂಗ್ ಟೆಸ್ಟ್ ಒಳಗ ಕ್ವಾಲಿಫೈ ಆದವ್ರನ್ನ ರಿಟರ್ನ್ ಟೆಸ್ಟ್ ಗೆ ಕರೀತಾರ, ರಿಟರ್ನ್ ಎಕ್ಸಾಮ್ ಕರೀತಾರ. ಬೋತ್ ಟೆಸ್ಟ್ ವಿಲ್ ಬಿ ಕಂಡಕ್ಟೆಡ್ ಇನ್ ಬೆಂಗಳೂರು. ಎರಡೂ ಟೆಸ್ಟ್ ಏನದಲ್ಲ, ಪ್ರಾಕ್ಟಿಕಲ್ ಪ್ಲಸ್ ರಿಟರ್ನ್ ಟೆಸ್ಟ್ ಬೆಂಗಳೂರಲ್ಲಿ ಆಗ್ತಾವ. ನೀವು ಎಲ್ಲಿ ಹೋಗೋ ಅವಶ್ಯಕತೆ ಇಲ್ಲ ಬೇರೆ ಸ್ಟೇಟಿಗೆ. ಇನ್ನು ಅಪ್ಲಿಕೇಶನ್ ಪ್ರೊಸೆಸ್ ಹೆಂಗಪ್ಪ ಅಂದ್ರೆ ಅಫಿಷಿಯಲ್ ವೆಬ್ಸೈಟ್ ನಿಂದ ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡಿಕೊಂಡು ಫಿಲ್ ದಿ ಫಾರ್ಮ್ ಕೇರ್ಫುಲಿ ಅಂತ ಫಾರ್ಮ್ ಫಿಲ್ ಮಾಡ್ರಿ ಅಂತ ಹೇಳಕತ್ತದ. ಅದು ಫಾರ್ಮ್ ನಿಮ್ಗೆ ಹೆಂಗ್ ಫಿಲ್ ಮಾಡ್ಬೇಕು ಅನ್ನೋದು ಹೇಳ್ತೇನೆ. ನನ್ನ ಹತ್ರ ಫಾರ್ಮ್ ಐತೆ. ಇದು ಏನೈತಲ್ಲ BL ಕಡೆಯಿಂದ ಕೊಟ್ಟಿರ್ತಕ್ಕಂಥ ಫಾರ್ಮ್ ಐತಿ. ಇದು ಇಲ್ಲಿ ನಿಮ್ ಫೋಟೋ, ಪಾಸ್ಪೋರ್ಟ್ ಸೈಜ್ ಫೋಟೋ ಇಲ್ಲಿ ಅಟ್ಯಾಚ್ ಮಾಡಬೇಕು. ಅಫಿಕ್ಸ್ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಕಲರ್ ಫೋಟೋ, ಫೋಟೋಗ್ರಾಫ್ ಸೈನ್ಡ್ ಬೈ ದಿ ಕ್ಯಾಂಡಿಡೇಟ್. ಡು ನಾಟ್ ಯೂಸ್ ಸ್ಟೆಪ್ಲರ್ ಆರ್ ಪಿನ್. ಫೋಟೋ ನೀವು ಗಮ್ ಯೂಸ್ ಮಾಡಿ ಫೋಟೋ ಅಂಟಿಸ್ರಿ, ಅದಕ್ಕೆ ಸ್ಟೆಪ್ಲರ್ ಹೊಡಕ್ ಹೋಗ್ಬೇಡ್ರಿ. ಅದ್ರ ಮ್ಯಾಗೆ ನಿಮ್ ಸೈ ಆಗಿರ್ಬೇಕು, ನಿಮ್ ಸೈ ಬಂದಿರ್ಬೇಕು. ಇನ್ನು ನೇಮ್ ಆಫ್ ದಿ ಪೋಸ್ಟ್ ಅಪ್ಲೈಡ್ ಫಾರ್ ಡ್ರೈವರ್ ಆಟೋಮೆಟಿಕ್ ಆಗಿ ಬಂದೇ ಬಿಡ್ತೈತೆ ಅದು ಡ್ರೈವರ್ ಅಂತ. ನೇಮ್ ಆಫ್ ದಿ ಕ್ಯಾಂಡಿಡೇಟ್ ಇನ್ ಫುಲ್. 10th ಮಾರ್ಕ್ಸ್ ಕಾರ್ಡ್ ಒಳಗ ನಿಮ್ ಹೆಸರು ಹೆಂಗಿರ್ತೈತಿ ಆ ಹೆಸರು ನೀವು ಇಲ್ಲಿ ಬರಿಬೇಕು. ಫಾದರ್ಸ್ ನೇಮ್, ನಿಮ್ ತಂದೆ ಹೆಸರು ಬರಿಬೇಕು. ಡೇಟ್ ಆಫ್ ಬರ್ತ್ ಇಲ್ಲಿ ಮೆನ್ಷನ್ ಮಾಡ್ರಿ. 1/7/2025 ನಿಮ್ಮ ವಯಸ್ಸು ಎಷ್ಟಾಗ್ತೈತಿ ಅದು ಏಜ್ ಇಲ್ಲಿ ಬರೀರಿ. ಮೇಲ್ ಅದಿರೋ ಫಿಮೇಲ್ ಅದಿರೋ ಅದು ಬರೀರಿ. ಮ್ಯಾರಿಟಲ್ ಸ್ಟೇಟಸ್ ಮದುವೆ ಆಗ್ಯಾದು ಅಥವಾ ಅನ್ಮ್ಯಾರಿಡ್ ಅದಿರೋ ಅದು ಬರೀರಿ. ನ್ಯಾಷನಾಲಿಟಿ ಇಂಡಿಯನ್ ಅಂತ ಬರೀರಿ. ರಿಲಿಜನ್ ಯಾವ್ದಕ್ಕೆ ನೀವು ಸೇರಿರಿ ಅದು ನಿಮ್ಮ ರಿಲಿಜನ್ ಇಲ್ಲಿ ಬರೀರಿ. ಡು ಯು ಬಿಲಾಂಗ್ ಟು ಅನ್ರಿಸರ್ವ್ EWS OBC ಅಥವಾ SC ಕೆಟಗರಿ ಯಾವ್ದಕ್ಕೆ ನೀವು ಸೇರಿರಿ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಕಾಸ್ಟ್ ಮೆನ್ಷನ್ ಮಾಡ್ರಿ. ಪ್ಲಸ್ ಇಲ್ಲಿ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ನಂಬರ್ ಬರೀರಿ. ಆರ್ ಯು ಪರ್ಸನ್ ವಿತ್ ಡಿಸಬಿಲಿಟೀಸ್, ನೀವು ಹ್ಯಾಂಡಿಕ್ಯಾಪ್ ಇದ್ರೆ ಎಸ್ ನೋ ಅದು ಇಲ್ಲಿ ಮೆನ್ಷನ್ ಮಾಡ್ರಿ, ನೋ ಅಂತ. ಅಕಸ್ಮಾತ್ ಎಸ್ ಐತಪ್ಪ ಅಂದ್ರೆ ಎಷ್ಟು % ನೀವು ಹ್ಯಾಂಡಿಕ್ಯಾಪ್ ಅದ್ರಿ ಅದಲ್ಲಿ ಮೆನ್ಷನ್ ಮಾಡಬೇಕು. ಸರ್ಟಿಫಿಕೇಟ್ ಅಟ್ಯಾಚ್ ಮಾಡಬೇಕು, ಮೆಡಿಕಲ್ ಸರ್ಟಿಫಿಕೇಟ್. ನಿಮ್ಮ ಆಧಾರ್ ಕಾರ್ಡ್ ಒಳಗೆ ಇದ್ದಂಗ ನಿಮ್ಮ ಇಲ್ಲಿ ಪರ್ಮನೆಂಟ್ ಹೆಸರು ಬರೀರಿ. ನಿಮ್ಮ ಮೊಬೈಲ್ ನಂಬರ್, ನಿಮ್ಮ ಇಮೇಲ್ ಅಡ್ರೆಸ್ ಇಲ್ಲಿ ಬರೀರಿ. ಕರೆಸ್ಪಾಂಡೆನ್ಸ್ ಅಡ್ರೆಸ್ ಬೇರೆ ಇತ್ತಂದ್ರೆ ಇಲ್ಲಿ ಮೆನ್ಷನ್ ಮಾಡ್ರಿ. ಸೇಮ್ ಇತ್ತಂದ್ರೆ ಅದೇ ಅಡ್ರೆಸ್ ಅನ್ನ ಇಲ್ಲಿ ಇನ್ನೊಮ್ಮೆ ಬರೀರಿ. ಪ್ಲೀಸ್ ಸ್ಪೆಸಿಫಿಕ್ ದಿ ಫಾಲೋಯಿಂಗ್ ಡೀಟೇಲ್ಸ್ ಅಂತ ಏನೈತಿಲ್ಲ. ಆರ್ ಯು ಎಕ್ಸ್ ಸರ್ವಿಸ್ ಮ್ಯಾನ್, ಎಸ್ ನೋ ಇಲ್ಲಿ ಮೆನ್ಷನ್ ಮಾಡ್ರಿ, ಎಸ್ ಅಥವಾ ನೋ ಅಂತ. ವರ್ಕ್ಡ್ ಇನ್ ಆರ್ಮಿ, ನೇವಿ, ಏರ್ ಫೋರ್ಸ್, ಎಸ್ ಆರ್ ನೋ ಅದು ಮೆನ್ಷನ್ ಮಾಡಬೇಕು. ನೀವು ಆರ್ಮಿ ಒಳಗ ಅಥವಾ ನೇವಿ ಒಳಗ ಅಥವಾ ಏರ್ ಫೋರ್ಸ್ ಒಳಗೆ ಕೆಲಸ ಮಾಡಿರಿ, ಹೌದು ಇಲ್ಲ ಎಸ್ ನೋ ಇಲ್ಲಿ ಮೆನ್ಷನ್ ಮಾಡಬೇಕು. ಸರ್ವಿಸ್ ಮಾಡಿದ್ರಪ್ಪ ಅಂದ್ರೆ ಸರ್ವಿಸ್ ನಂಬರ್ ಇಲ್ಲಿ ಬರೀಬೇಕು ನೀವು. ಡೇಟ್ ಆಫ್ ಜಾಯ್ನಿಂಗ್ ಸರ್ವಿಸ್, ಆ ಹಿಂದಿನ ನೀವು ಸರ್ವಿಸಿಗೆ ಯಾವಾಗ ಜಾಯಿನ್ ಆಗಿದ್ರಿ ಆ ಡೇಟ್ ಇಲ್ಲಿ ಮೆನ್ಷನ್ ಮಾಡಬೇಕು. ರ್ಯಾಂಕ್ ಎಟ್ ದಿ ಟೈಮ್ ಆಫ್ ಜಾಯ್ನಿಂಗ್, ಅಲ್ಲಿ ನೀವು ಜಾಯಿನ್ ಆಗೋತ್ನಾಗ ನಿಮ್ಮ ರ್ಯಾಂಕ್ ಎಷ್ಟಿತ್ತು ಅದು ಇಲ್ಲಿ ಬರೀಬೇಕು. ಡೇಟ್ ಆಫ್ ಡಿಸ್ಚಾರ್ಜ್ ಫ್ರಮ್ ಸರ್ವಿಸ್, ನೀವು ಡಿಸ್ಚಾರ್ಜ್ ಸರ್ಟಿಫಿಕೇಟ್ ಅಂತ ಮ್ಯಾಗ ನೋಡಿದೀವಲ್ಲ ಅದೇ ಇದು. ಅದು ಯಾವಾಗ ನೀವು ಡಿಸ್ಚಾರ್ಜ್ ಆಗಿರ ಅನ್ನೋದು ಆ ಡೇಟ್ ಇಲ್ಲಿ ಮೆನ್ಷನ್ ಮಾಡಬೇಕು. ರ್ಯಾಂಕ್ ಆಟ್ ದಿ ಟೈಮ್ ಆಫ್ ಡಿಸ್ಚಾರ್ಜ್, ಇಲ್ಲಿ ರ್ಯಾಂಕ್ ಆಟ್ ದಿ ಟೈಮ್ ಆಫ್ ಜಾಯ್ನಿಂಗ್, ಇಲ್ಲಿ ರ್ಯಾಂಕ್ ಆಟ್ ದಿ ಟೈಮ್ ಆಫ್ ಡಿಸ್ಚಾರ್ಜ್ ಅದು ಬರಿಬೇಕು.
ಕಾಪ್ಸ್ ಇಲ್ಲಿ ನೀವು ಬರೀಬೇಕು, ರೆಜಿಟಿಮೆಂಟ್ ಇಲ್ಲಿ ಬರೀರಿ ಎಸ್ ನೋ ಎಸ್ ನೋ. ಕ್ಯಾರೆಕ್ಟರ್ ಆನ್ ಡಿಸ್ಚಾರ್ಜ್ ಅದು ಬರೀರಿ, ಅವ್ರು ಬರ್ದು ಕೊಟ್ಟಿರ್ತಾರೆ ನಿಮ್ಮ ಡಿಸ್ಚಾರ್ಜ್ ಬುಕ್ ಒಳಗೆ, ಅದೇ ನೋಡಿ ಇಲ್ಲಿ ಬರೀರಿ. ಮೆಡಿಕಲ್ ಕ್ಯಾಟಗರಿ ಅಟ್ ದಿ ಟೈಮ್ ಆಫ್ ಡಿಸ್ಚಾರ್ಜ್, ನೀವು ಅಲ್ಲಿಂದ ಡಿಸ್ಚಾರ್ಜ್ ಆಗುವಾಗ ನಿಮ್ಮ ಮೆಡಿಕಲ್ ಕ್ಯಾಟಗರಿ ಹೆಂಗಿತ್ತು ಅನ್ನೋದು ಮೆಡಿಕಲ್ ಸರ್ಟಿಫಿಕೇಟ್ ಕೊಟ್ಟಿರ್ತಾರಲ್ಲ ಅದನ್ನು ನೋಡಿ ಇಲ್ಲಿ ಬರೀರಿ. ಇನ್ನು ನೆಕ್ಸ್ಟ್ ಏನೈತಿಲ್ಲ, ಕ್ವಾಲಿಫಿಕೇಶನ್ ಫ್ರಾಮ್ SSLC ಆನ್ವರ್ಡ್ಸ್ ಅಂತ ಐತಿ. ಅದು SSLC ನೀವು ಯಾವ ಸ್ಟೇಟ್ಲಿಂದ ಮುಗಿಸಿರಿ ಆ ಸ್ಟೇಟ್ ಹೆಸರು, ಕರ್ನಾಟಕ ಸ್ಟೇಟ್ ಆಫ್ ಹೈಯರ್ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಇರ್ತೈತಿಲ್ಲ ಅದು ಇಲ್ಲಿ ಮೆನ್ಷನ್ ಮಾಡಿರಿ. ಪರ್ಸೆಂಟೇಜ್ ಎಷ್ಟು ತೊಗೊಂಡಿರ್ತೀರಿ ಆ ಪರ್ಸೆಂಟೇಜ್ ಇಲ್ಲಿ ಬರೀರಿ. ಯಾವ ವರ್ಷ ನೀವು 10th ಪಾಸ್ ಆಗಿರ್ತೀರಿ ಅದು ಇಲ್ಲಿ ಬರೀಬೇಕು. ಡಿಸಿಪ್ಲಿನ್ ಇಲ್ಲಿ ಬರೀರಿ. ಅದರ್ಸ್ ಇಫ್ ಎನಿ ನೀವು ಕೋರ್ಸ್ ಮಾಡಿದ್ರಪ್ಪ ಅಂದ್ರೆ ಮೆನ್ಷನ್ ಮಾಡಿ, ಇಲ್ಲಾಂದ್ರೆ ಬಿಡ್ರಿ, ಅದು ಕಡ್ಡಾಯ ಅಲ್ಲ. ಎಕ್ಸ್ಪೀರಿಯನ್ಸ್ ಡೀಟೇಲ್ ಕೇಳೋಣ. 15 ವರ್ಷ ನೀವು ಆರ್ಮ್ಡ್ ಫೋರ್ಸ್ ಒಳಗೆ ಕೆಲಸ ಮಾಡಿದ ಎಕ್ಸ್ಪೀರಿಯನ್ಸ್ ಕಡ್ಡಾಯವಾಗಿ ಬೇಕೇ ಬೇಕು. ಇದಕ್ಕೆ ಅಪ್ಲೈ ಮಾಡ್ಬೇಕಂದ್ರೆ ಪ್ಲೀಸ್ ಅಟ್ಯಾಚ್ ಎ ಸಪ್ರೇಟ್ ಶೀಟ್ ಗಿವಿಂಗ್ ಎ ಬ್ರೀಫ್ ಅಬೌಟ್ ಯುವರ್ ಡ್ಯೂಟೀಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಹ್ಯಾಂಡಲ್ಡ್ ಬೈ ಯು. ನೀವು ಆರ್ಮ್ಡ್ ಫೋರ್ಸ್ ಒಳಗೆ 15 ವರ್ಷ ಡ್ಯೂಟಿ ಮಾಡಿರಲ್ಲ, ಅಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು, ನಿಮ್ಮ ಡ್ಯೂಟೀಸ್ ಏನಿತ್ತು, ಯಾವ ವರ್ಷದಿಂದ ಯಾವ ವರ್ಷ ತನಕ ಅಲ್ಲಿ ಕೆಲಸ ಮಾಡಿರಿ, ಅದು ಎಲ್ಲಾನು ಇಲ್ಲಿ ನೀವು ಈ ಟೇಬಲ್ ಕೊಟ್ಟಾಗ ಅದು ಮೆನ್ಷನ್ ಮಾಡಬೇಕು. 15 ವರ್ಷದ್ದು ಅದಿಲ್ಲ. ನೇಮ್ ಆಫ್ ದಿ ಆರ್ಮ್ ಫೋರ್ಸ್, ನೇಮ್ ಆಫ್ ದಿ ಕಂಪನಿ ಆರ್ ಇನ್ಸ್ಟಿಟ್ಯೂಷನ್, CRPF, BCF ಅದು ಏನೇನು ಇರ್ತಾವ ಅದಾವಲ್ಲ, ಆ ಯಾವ ಆರ್ಮ್ ಫೋರ್ಸ್ ಒಳಗೆ ನೀವು ಕೆಲಸ ಮಾಡಿದ್ವಿ ಅದು ಇಲ್ಲಿ ಹೆಸರು ಬರೀಬೇಕು. ಸರ್ವಿಸ್ ಡೀಟೇಲ್ಸ್, ಯಾವ ವರ್ಷದಿಂದ ಯಾವ ವರ್ಷ ತನಕ ಅನ್ನೋದು ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ನಂಬರ್ ಆಫ್ ದಿ ಇಯರ್ಸ್, ಎಷ್ಟು ವರ್ಷ ಎಷ್ಟು ತಿಂಗಳಲ್ಲಿ ಕೆಲಸ ಮಾಡಿರಿ ಅದು ಇಲ್ಲಿ ಮೆನ್ಷನ್ ಮಾಡಿರಿ. ಇಲ್ಲಿ ಸಪೋಸ್ 2005ರಿಂದ 2010 ಇಲ್ಲಿ ಬರೀಬೇಕು. ಇಲ್ಲಿ ಟೋಟಲ್ ಎಷ್ಟು ವರ್ಷ ಆಯ್ತು ಎಷ್ಟು ತಿಂಗಳಾಯ್ತು ಇಲ್ಲಿ ಮೆನ್ಷನ್ ಮಾಡಬೇಕು. ರ್ಯಾಂಕ್ ಪೊಸಿಷನ್ ಅದು ಇಲ್ಲಿ ಮೆನ್ಷನ್ ಮಾಡಬೇಕು. ಸ್ಯಾಲ್ರಿ ಡ್ರಾನ್, ನಿಮ್ಗೆ ವೇತನ ಎಷ್ಟಿತ್ತು ಅದು ಬರೀಬೇಕು. ಏರಿಯಾ ಆರ್ ಡಿಪಾರ್ಟ್ಮೆಂಟ್ ವರ್ಕ್ ಇನ್, ಆರ್ಮ್ ಫೋರ್ಸ್ ಒಳಗೆ ನೀವು ಕೆಲಸ ಮಾಡ್ತಿರ್ತಕ್ಕಂತಹ ಡಿಪಾರ್ಟ್ಮೆಂಟ್ ಯಾವುದು, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟು, ಟೆಕ್ನಿಕಲ್ ಡಿಪಾರ್ಟ್ಮೆಂಟು ಯಾವುದು ಅದು ಇಲ್ಲಿ ಮೆನ್ಷನ್ ಮಾಡಬೇಕು. ರೀಸನ್ ಫಾರ್ ಲಿವಿಂಗ್, ಯಾಕೆ ಬಿಟ್ರಪ್ಪ ಅಲ್ಲಿ ಕೆಲಸ ಅದು ಇಲ್ಲಿ ಮೆನ್ಷನ್ ಮಾಡಬೇಕು. ಅದೇ ರೀತಿ ನೀವು 15 ವರ್ಷದಲ್ಲಿ ಎಲ್ಲೆಲ್ಲಿ ಕೆಲಸ ಮಾಡಿರಿ ಅದು ಎಲ್ಲಾನು ಈ ಕಾಲಮ್ ವೈಸ್ ನೀವು ಮೆನ್ಷನ್ ಮಾಡಬೇಕು. ಒಂದ ಕಡೆ ಕೆಲಸ ಮಾಡಿದ್ರಪ್ಪ ಅಂದ್ರೆ ಒಂದ ಕಡೆ ಮೆನ್ಷನ್ ಮಾಡಿಬಿಟ್ರೆ ಸಾಕು. ನೆಕ್ಸ್ಟ್ ನೀವು ಏನೈತಪ್ಪ ಅಂದ್ರೆ, ಆರ್ ಯು ಪ್ರೆಸೆಂಟ್ಲಿ ವರ್ಕಿಂಗ್ ಇನ್ ಎ ಗೌರ್ಮೆಂಟ್ ಸೆಕ್ಟರ್ ಆರ್ ಪ್ರೈವೇಟ್ ಸೆಕ್ಟರ್? ಎಸ್ ನೋ, ನೋ ಮಾಡ್ರಿ. ಕರೆಂಟ್ಲಿ ನೀವು ಕೆಲಸ ಮಾಡಕತ್ತಿದ್ದಿಲ್ಲಪ್ಪ ಅಂದ್ರೆ, ಮಾಡಕತ್ತಿದ್ರಪ್ಪ ಅಂದ್ರೆ ಎಸ್ ಅನ್ರಿ. ಇಫ್ ಎಸ್ ಯು ಆರ್ ಎಂಪ್ಲಾಯ್ಡ್ ಆನ್ ಪರ್ಮನೆಂಟ್ ಆರ್ ಕಾಂಟ್ರಾಕ್ಟ್ ಬೇಸಿಸ್, ನೀವು ಸರ್ವಿಸ್ ಮಾಡಕ್ ಹತ್ತಿದ್ರಪ್ಪ ಅಂದ್ರೆ ನೀವು ಕಾಂಟ್ರಾಕ್ಟ್ ಮ್ಯಾಗ ಇದಿರೋ ಪರ್ಮನೆಂಟ್ ಇದಿರೋ ಅದು ಇಲ್ಲಿ ಮೆನ್ಷನ್ ಮಾಡ್ರಿ. ಪರ್ಮನೆಂಟ್ ಆರ್ ಕಾಂಟ್ರಾಕ್ಟ್ ಬೇಸಿಸ್. ಇಲ್ಲಿ ನೋ ಮಾಡಿದ್ರಪ್ಪ ಅಂದ್ರೆ ಇಲ್ಲಿ ಏನು ಬರೆಯೋ ಅವಶ್ಯಕತೆ ಇಲ್ಲ. ಪ್ಲೀಸ್ ಗಿವ್ ಪರ್ಟಿಕ್ಯುಲರ್ಸ್ ಆಫ್ ರಿಲೇಟಿವ್ಸ್ ಎಂಪ್ಲಾಯ್ಡ್ ಇನ್ ಬೇಲ್ ಇಫ್ ಎನಿ. ಅಕಸ್ಮಾತ್ ನೀವು ಸಂಬಂಧಿಕರು ಏನಾದ್ರೂ BEL ಒಳಗೆ ಕೆಲಸ ಮಾಡಕ್ ಹತ್ತಿದ್ರಪ್ಪ ಅಥವಾ ಮಾಡಿದ್ರಪ್ಪ ಅಂದ್ರೆ ಅವ್ರ ಡೀಟೇಲ್ಸ್ ನೀವು ಇಲ್ಲಿ ಕೊಡಬೇಕು. ಯಾರು ಇದ್ದಿಲ್ಲಪ್ಪ ನಿಮ್ಮ ರಿಲೇಟಿವ್ಸ್ ಒಳಗೆ ಕೆಲಸ ಮಾಡಿದ್ರು ಅಂದ್ರೆ ಇದನ್ನ ನೀವು ಸ್ಕಿಪ್ ಮಾಡಬಹುದು, ಇದರಲ್ಲಿ ಏನೋ ತುಂಬಾ ಅವಶ್ಯಕತೆ ಇಲ್ಲ. ಹ್ಯಾವ್ ಯು ಅಪಿಯರ್ಡ್ ಫಾರ್ ಎನಿ ಪ್ರೀವಿಯಸ್ ಸೆಲೆಕ್ಷನ್ ಆಫ್ ಅಪಾಯಿಂಟ್ಮೆಂಟ್ ಇನ್ ಬೇಲ್? ಇಫ್ ಸೋ ಪ್ಲೀಸ್ ಫರ್ನಿಶ್ ಡೀಟೇಲ್ಸ್ ಆರ್ ಇನ್ ಬ್ರೀಫ್ ಅಂತ. ಇದಕ್ಕಿಂತ ಮುಂಚೆ ನೀವು ಬೇಲ್ ಒಳಗೆ ಅಪ್ಲೈ ಮಾಡಿದ್ರು ಅಥವಾ ಪ್ರೀವಿಯಸ್ ಸೆಲೆಕ್ಷನ್ ಅಪಾಯಿಂಟ್ಮೆಂಟ್ ಅಂತ ಇದ್ದಿಲ್ಲ, have you appeared for any previous selection for appointment in bail? If so, please furnish details in brief ಅಂತಂತ. ನೀವು ಬೇಲ್ ಒಳಗೆ ಈ ಮುಂಚೆ ಅಪ್ಲೈ ಮಾಡಿದ್ರು ಅಥವಾ ಸೆಲೆಕ್ಷನ್ಗೆ ನೀವು ಹಾಜರಾಗಿದ್ರು ಅದ್ರ ಬಗ್ಗೆ ಡಿಟೇಲ್ ಆಗಿ ಇಲ್ಲಿ ಬರೀರಿ ಅಂತಾನ. ಮಾಡಿದ್ರು ಬರೀ, ಇಲ್ಲಾಂದ್ರೆ ಅದನ್ನು ನೀವು ಬಿಡಬಹುದು, ಅವಶ್ಯಕತೆ ಇಲ್ಲ. ಇನ್ನು 20ನೇದು ಏನೈತಪ್ಪ ಅಂದ್ರೆ, ಹ್ಯಾವ್ ಯು ಅಪ್ಲೈಡ್ ಫಾರ್ ಎನಿ ಅದರ್ ಪೋಸ್ಟ್ ಅದರ್ ದೆನ್ BEL? ಇಫ್ ಸೊ ಪ್ಲೀಸ್ ಫರ್ನಿಶ್ ಡೀಟೇಲ್ಸ್ ಇನ್ ಬ್ರೀಫ್. ನೀವು ಆರ್ಮ್ ಫೋರ್ಸ್ ಒಳಗೆ ಕೆಲಸ ಮಾಡಿ ನೀವು ಬೇಲ್ ಒಳಗೆ ಈ ಡ್ರೈವರ್ ಪೋಸ್ಟ್ ಬಿಟ್ಟು ಬೇರೆ ಯಾವ್ದಾರ ಪೋಸ್ಟಿಗೆ ನೀವು ಈ ಮುಂಚೆ ಅಪ್ಲೈ ಮಾಡಿದ್ರಪ್ಪ ಅಂದ್ರೆ ಅದ್ರ ಬಗ್ಗೆ ಡಿಟೇಲ್ ಆಗಿ ಮೆನ್ಷನ್ ಮಾಡಿದಂತಾರೆ. ಮಾಡಿದ್ರಪ್ಪ ಅಂದ್ರೆ ಅಪ್ಲೈ ಬರೀರಿ, ಇಲ್ಲ ಅಂದ್ರೆ ಸ್ಕಿಪ್ ಮಾಡಿರೋದು. ಲ್ಯಾಂಗ್ವೇಜಸ್ ನೋನ್ ಪ್ಲೀಸ್ ಟಿಕ್ ಅಪ್ರೋಪ್ರಿಯೇಟ್ ಬಾಕ್ಸ್ ಅಂತ ಐತಿ. ಈಗ ಕನ್ನಡ ಲ್ಯಾಂಗ್ವೇಜ್ ಅಂತ ಬರೀರಿ. ಓದಕ್ಕೆ ಬರ್ತದ ಎಸ್ ಅನ್ರಿ, ಬರೆಯಕ್ ಬರ್ತದ ಎಸ್ ಅನ್ರಿ, ಮಾತಾಡಕ್ ಬರ್ತದ ಎಸ್ ಅನ್ರಿ. ಇಂಗ್ಲಿಷ್ ಅಂತ ಇಲ್ಲಿ ಬರೀರಿ. ಓದಕ್ ಬರೆಯಕ್ ಮಾತಾಡಕ್ ಬರ್ತದ ಎಸ್ 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 ಅನ್ರಿ. ಅದೇ ರೀತಿ ಬೇರೆ ನಿಮ್ಗೆ ಯಾವ್ದಾದ್ರು ಭಾಷೆ ಬರ್ತಿತ್ತಪ್ಪ ಅಂದ್ರೆ ಅದನ್ನು ಆ ಲ್ಯಾಂಗ್ವೇಜ್ ಹೆಸರು ಬರೀರಿ. ಅದು ನಿಮ್ಗೆ ಮಾತಾಡಕ್ ಬರ್ತೈತೋ ಇಲ್ಲೋ, ಓದಕ್ ಬರ್ತೈತೋ ಇಲ್ಲೋ, ಬರೆಯಕ್ ಬರ್ತೈತಿಲ್ಲೋ, ಇಲ್ಲಿ ಎಸ್ ನೋ ಅಂತ ನೀವು ಮೆನ್ಷನ್ ಮಾಡ್ರಿ.
ನೆಕ್ಸ್ಟ್ ಏನಪ್ಪಾ ಅಂದ್ರೆ ಪಿಕ್ ದಿ ಫೋಟೋ ಕಾಪೀಸ್ ಆಫ್ ದಿ ಡಾಕ್ಯುಮೆಂಟ್ಸ್ ಎನ್ಕ್ಲೋಸ್ಡ್ ಅಂತ ಯಾವ್ಯಾವ ಡಾಕ್ಯುಮೆಂಟ್ಸ್ ನೀವು ಅಟ್ಯಾಚ್ ಮಾಡಿರಿ ಅದನ್ನ ಇಲ್ಲಿ ಟಿಕ್ ಮಾಡ್ರಿ ಅಂತಾನೆ. ಟು ರೀಸೆಂಟ್ ಕಲರ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ಸ್ ಟಿಕ್ ಮಾಡ್ರಿ ಎಸ್ ಅಂತ ನೀವು ಅಟ್ಯಾಚ್ ಮಾಡಿದ್ರಿ ಅಂತ ಅಂದ್ರೆ. ಗೌರ್ಮೆಂಟ್ ಫೋಟೋ ಐಡಿ ಪ್ರೂಫ್ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟ್ ಎಸ್ ಅನ್ರಿ ಅಟ್ಯಾಚ್ ಮಾಡ್ರಿ ಅದನ್ನು. SSLC ಮಾರ್ಕ್ ಶೀಟ್ ಎಸ್ ಅನ್ರಿ. SSLC ಮಾರ್ಕ್ಸ್ ಕಾರ್ಡ್, ಎನಿ ಅದರ್ ವ್ಯಾಲಿಡ್ ಡಾಕ್ಯುಮೆಂಟ್ಸ್ ಆಸ್ ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್. ಡೇಟ್ ಆಫ್ ಬರ್ತ್ ನಿಮ್ಮ ಹತ್ರ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಇದ್ದಿದ್ದಿಲ್ಲ ಅಂದ್ರೆ SSLC ಮಾರ್ಕ್ಸ್ ಕಾರ್ಡ್ ಅಟ್ಯಾಚ್ ಮಾಡ್ರಿ ಎಸ್ ಅನ್ರಿ. ಡ್ರೈವಿಂಗ್ ಲೈಸೆನ್ಸ್ ಎಸ್ ಅನ್ರಿ. OBC ಕ್ಯಾಟಗರಿಗೆ ಸೇರಿದವರಾಗಿದ್ರಪ್ಪ ಅಂದ್ರೆ ಅದನ್ನು ಎಸ್ ಅನ್ರಿ. ಆ ಸರ್ಟಿಫಿಕೇಟ್ ನಂಬರ್ ಬರೀರಿ ಇನ್ಕಮ್ ಕಾಸ್ಟ್ ಎಂದು. ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಫ್ರಮ್ ದಿ ಪ್ರೆಸೆಂಟ್ ಎಂಪ್ಲಾಯರ್. ನೀವು ಕರೆಂಟ್ ಎಲ್ಲ ನೌಕರಿ ಮಾಡಕ್ ಹತ್ತಿದ್ರಪ್ಪ ಅಂದ್ರೆ ಅಲ್ಲಿಂದ NOC ತಗೋರಿ. ಆ NOC ಎಸ್ ಅನ್ರಿ. ಇಲ್ಲಪ್ಪ ಅಂದ್ರೆ ಬಿಡ್ರಿ. ಇದು ಡಿಸ್ಚಾರ್ಜ್ ಬುಕ್ ನೀವು 15 ವರ್ಷ ಎಕ್ಸ್ಪೀರಿಯನ್ಸ್ ಏನ್ ಕೇಳೇನಲ್ಲ 6 ಕೋರ್ಸ್ ಒಳಗೆ ಆ ಡಿಸ್ಚಾರ್ಜ್ ಬುಕ್ ಬಗ್ಗೆ ಇದು ಕಡ್ಡಾಯವಾಗಿ ಅಟ್ಯಾಚ್ ಮಾಡ್ಲೇಬೇಕು ಎಸ್ ಅನ್ರಿ. ಇದು ರಿಮಾರ್ಕ್ ಅಂತ ಏನು ಕಾನೂನು ಐತಿಲ್ಲ, ಫಾರ್ ಆಫೀಸ್ ಯೂಸ್ ಅಂತ ನೀವು ಏನು ಇದ್ರಾಗ ಮಾಡೋ ಅವಶ್ಯಕತೆ ಇಲ್ಲ. ಪ್ರೆಸೆಂಟ್ಲಿ ಎಂಪ್ಲಾಯ್ಡ್ ಇನ್ ಆರ್ಮ್ಡ್ ಫೋರ್ಸಸ್ ಆ್ಯಂಡ್ ಯೆಟ್ ಟು ಬಿ ಡಿಸ್ಚಾರ್ಜ್ ಡಾಕ್ಯುಮೆಂಟ್ ಪ್ರೂಫ್ ಇನ್ ಸಪೋರ್ಟ್ ಆಫ್ ದೇರ್. ಈಗ ನೀವು ಆರ್ಮ್ ಫೋರ್ಸ್ ಒಳಗೆ ನೌಕರಿ ಮಾಡಾಕತ್ತೀರಿ, ಈಗಲೂ ಡಿಸ್ಚಾರ್ಜ್ ಬುಕ್ ಏನು ಅಲ್ಲಿಂದ ನೀವು ಆಗಿಲ್ಲ, ಡಿಸ್ಚಾರ್ಜ್ ಆಗೋದು ಇನ್ನ ಬಾಕಿ ಐತಿ. ಅದು ಹಂಗಾದಾಗ ನೀವು ಏನು ಮಾಡ್ಬೇಕಪ್ಪ ಅಂದ್ರೆ ಮೆಡಿಕಲ್ ಕ್ಯಾಟಗರಿ ಶೇಪ್ ಐ ಅಂತ ಐತಿಲ್ಲ, ಎಸ್ ನೋ ಅದು ಮೆನ್ಷನ್ ಮಾಡ್ರಿ. ಎಸ್ ಇತ್ತಂದ್ರೆ ಎಸ್, ನೋ ಅಂದ್ರೆ ನೋ ಅಂತ. ಸರ್ವಿಸ್ ರೆಕಾರ್ಡ್ ಎಕ್ಸಾಂಪಲರಿ ಅಥವಾ ವೆರಿ ಗುಡ್ ಹೆಂಗೈತಿ. ಎಕ್ಸಾಂಪಲರಿ ಇತ್ತಂದ್ರೆ ಎಕ್ಸಾಂಪಲರಿ ಅಂತ ಬರೀರಿ, ವೆರಿ ಗುಡ್ ಇತ್ತಂದ್ರೆ ವೆರಿ ಗುಡ್ ಅಂತ ಬರೀರಿ. ಪ್ರೊಬೇಬಲ್ ಡೇಟ್ ಆಫ್ ಡಿಸ್ಚಾರ್ಜ್, ನೀವು ಡಿಸ್ಚಾರ್ಜ್ ಯಾವಾಗ ಆಗ್ತೀರಿ, ಯಾವಾಗ ನಿಮ್ಮ ನೌಕರಿ ಅಲ್ಲಿಂದ ಬಿಡ್ತೀರಿ ಅನ್ನೋದು ಎಕ್ಸ್ಪೆಕ್ಟೆಡ್ ಡೇ ಏನೈತಿಲ್ಲ ಅದು ನೀವು ಇಲ್ಲಿ ಮೆನ್ಷನ್ ಮಾಡಬೇಕು, ಬರೀಬೇಕು. ಡಿಸ್ಚಾರ್ಜ್ ಬುಕ್ ಇಶ್ಯೂಡ್ ಬೈ ದಿ ಇಂಡಿಯನ್ ಆರ್ಮ್ ಫೋರ್ಸಸ್, Army, Navy, Air Force, clearly indicating the following: medical category shape I, AYE, yes, no ಅದು ಮೆನ್ಷನ್ ಮಾಡಿ. ಡೇಟ್ ಆಫ್ ಡಿಸ್ಚಾರ್ಜ್ ಅದೇ ಸೇಮ್, ಅದನ್ನು ಯಾವ ಕ್ಯಾಟಗರಿ ಇದು ಯಾವ ಫೋರ್ಸ್ ಒಳಗೆ ನೀವು ಕೆಲಸ ಮಾಡಿ ಅನ್ನೋದು ಇಲ್ಲಿ ನೀವು ಮೆನ್ಷನ್ ಮಾಡಬೇಕು, ಇಲ್ಲಾಂದ್ರೆ ಅದನ್ನು ಬಿಟ್ಟು ನಡೀತಾರೆ. ಡಾಕ್ಯುಮೆಂಟ್ ಆಫ್ ರಿಜಿಸ್ಟ್ರೇಷನ್ ಆಟ್ ಡಿಸ್ಟ್ರಿಕ್ಟ್ ಸೈನಿಕ್ ವೆಲ್ಫೇರ್ ಬೋರ್ಡ್ ಕರ್ನಾಟಕ, ಇದು ಕಡ್ಡಾಯವಾಗಿ ನಿಮ್ಮ ಹತ್ರ ಇರಲೇಬೇಕು. ನೀವು ಕರ್ನಾಟಕದ ಡಿಸ್ಟ್ರಿಕ್ಟ್ ವೆಲ್ಫೇರ್ ಬೋರ್ಡ್ ಏನೈತಿಲ್ಲ, ಸೈನಿಕ್ ವೆಲ್ಫೇರ್ ಬೋರ್ಡ್, ಅಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ಬೇಕು. ಅಲ್ಲಿದ್ದು ನಿಮ್ಮ ಹತ್ರ ಸರ್ಟಿಫಿಕೇಟ್ ಇರಬೇಕು, ಎಸ್ ಅಂತ ಅದನ್ನು ಮಾಡಬೇಕು. ಅಡಿಷನಲ್ ಇನ್ಫಾರ್ಮೇಶನ್ ಏನಾದ್ರು ಇದ್ರೆ ಅದು ಇಲ್ಲಿ ಮೆನ್ಷನ್ ಮಾಡಬೇಕು. ಲಾಸ್ಟಿಗೆ ಏನೈತಿಲ್ಲ ಅದು ಡಿಕ್ಲರೇಷನ್ ಐತಿ. ಮೇಲೆ ಕಾಣಿಸಿದ ಎಲ್ಲ ವಿಷಯ ನಾ ಸ್ವಂತ ಹೇಳಿ ನನ್ನ ಮಾಹಿತಿ ಪ್ರಕಾರ ಅದು ಬರೆದಿರ್ತೀನಿ. ನನಗೆ ಅದ್ರ ಮ್ಯಾಗ ಏನೈತಿಲ್ಲ ನಂಬಿಕೆ ಐತಿ. ಅಂಥದ್ದು ಏನಾದರೂ ಮಿಸ್ಇನ್ಫಾರ್ಮೇಶನ್ ಇತ್ತಂದ್ರೆ ನನ್ನನ್ನು ರಿಜೆಕ್ಟ್ ಮಾಡ್ಬೋದು ಅಂತ ಒಂದು ಡಿಕ್ಲರೇಷನ್ ಇರ್ತದ, ಟರ್ಮಿನೇಟ್ ಮಾಡ್ಬೋದು ಅಂತ. ಅದು ಎಕ್ಸೆಪ್ಟ್ ಮಾಡಿ ಸಿಗ್ನೇಚರ್ ಆಫ್ ದಿ ಕ್ಯಾಂಡಿಡೇಟ್, ಇಲ್ಲಿ ನಿಮ್ಮ ಸಿಗ್ನೇಚರ್ ಮಾಡಬೇಕು, ಇಲ್ಲಿ ಡೇಟ್ ಪ್ಲೇಸ್ ಮೆನ್ಷನ್ ಮಾಡಬೇಕು. ಇಷ್ಟಾಗಿಂದ ಆಯ್ತು. ಫಿಲ್ ದಿ ಫಾರ್ಮ್ ಕೇರ್ಫುಲಿ ಆಯ್ತಾ. ಫಾರ್ಮ್ ಹೆಂಗೆ ಫಿಲ್ ಮಾಡಬೇಕು ಅನ್ನೋದು ತೋರಿಸಿದೆ. ನಿಮ್ಗೆ ಫಾರ್ಮ್ ಫಿಲ್ಅಪ್ ಮಾಡಕ್ಕೆ ಬರಂಗಿಲ್ಲಪ್ಪ ಅಂದ್ರೆ ಡಾಕ್ಯುಮೆಂಟ್ಸ್ ಕಳಿಸ್ರಿ, ನಾ ಫಿಲ್ ಮಾಡಿ ನಿಮ್ಗೆ ರಿಟರ್ನ್ ಕಳಿಸ್ತೀನಿ. ಅದೇ ಪ್ರಿಂಟ್ ಔಟ್ ತಗೊಂಡು ಪೋಸ್ಟ್ ಮಾಡ್ರಿ. ಅಟ್ಯಾಚ್ ಸೆಲ್ಫ್ ಅಟೆಸ್ಟೆಡ್ ಕಾಪೀಸ್, ಎಲ್ಲ ನಿಮ್ಮ ಡಾಕ್ಯುಮೆಂಟ್ಸ್ಗೆ ನೀವು ಕೆಳಗೆ ನಿಮ್ಮ ಸೈನ್ ಇರಬೇಕು, ಸೆಲ್ಫ್ ಅಟೆಸ್ಟೆಡ್ ಆಗಿರ್ಬೇಕು ಅದು. ಸೆಂಡ್ ದಿ ಅಪ್ಲಿಕೇಶನ್ ವಾಯಾ ಪೋಸ್ಟ್, ಸ್ಪೀಡ್ ಪೋಸ್ಟ್ ಅಥವಾ ನಾರ್ಮಲ್ ಪೋಸ್ಟ್ ಮುಖಾಂತರ ನೀವು ಎಲ್ಲ ಡಾಕ್ಯುಮೆಂಟ್ಸ್ ಎನ್ವಲಪ್ ಒಳಗೆ ಫೋಲ್ಡ್ ಮಾಡಿಟ್ಟು ಈ ಅಡ್ರೆಸ್ಸಿಗೆ ಏನೈತಲ್ಲ ನೀವು ಕಳಿಸಬೇಕು. DGM ಬ್ರಾಕೆಟ್ ಒಳಗೆ HR/CSG ಬ್ರಾಕೆಟ್ ಕ್ಲೋಸ್, ಭಾರತ್ ಎಲೆಕ್ಟ್ರಾನಿಕ್ ಲಿಮಿಟೆಡ್, ಜಾಲಹಳ್ಳಿ ಪೋಸ್ಟ್, ಬೆಂಗಳೂರು 560013, ಈ ಅಡ್ರೆಸ್ಗೆ ಏನೈತಲ್ಲ ಪೋಸ್ಟ್ ಮಾಡ್ಬೇಕು ನಾವು. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇಂಪಾರ್ಟೆಂಟ್ ಡೇಟ್ಸ್ ನೋಡೋಣ. ಲಾಸ್ಟ್ ಸ್ಟಾರ್ಟಿಂಗ್ ಡೇಟ್ 15 ಜುಲೈಗೆ ಚಾಲೂ ಆಗ್ಯದ. ಲಾಸ್ಟ್ ಡೇಟ್ 6 ಆಗಸ್ಟ್ 2025ಕ್ಕಿಂತ ಮುಂಚೆ ನಿಮ್ಮ ಡಾಕ್ಯುಮೆಂಟ್ಸ್, ನಿಮ್ಮ ಅಪ್ಲಿಕೇಶನ್ ಅಲ್ಲಿಗೆ ರೀಚ್ ಆಗಬೇಕು. ನೀವು ತಡ ಮಾಡಿದ್ರಪ್ಪ, ನಿಮ್ಮ ಇನ್ಫಾರ್ಮೇಶನ್ ಅರ್ಧಂಬರ್ಧ ಇತ್ತು ಅಥವಾ ಇನ್ವ್ಯಾಲಿಡ್ ಫಾರ್ಮೆಟ್ ಒಳಗೆ ನೀವು ಸಬ್ಮಿಟ್ ಮಾಡಿದ್ರಪ್ಪ ಅಂದ್ರೆ ನಿಮ್ಮ ಅಪ್ಲಿಕೇಶನ್ ಏನೈತಲ್ಲ ರಿಜೆಕ್ಟ್ ಆಗ್ತೈತೆ. ನೆಕ್ಸ್ಟ್ ಏನೈತಲ್ಲ ಟೋಟಲ್ ವೇಕೆನ್ಸೀಸ್ ಅಂಡ್ ರಿಸರ್ವೇಶನ್ ಬಗ್ಗೆ ನೋಡೋಣ. ಟೋಟಲ್ 10 ವೇಕೆನ್ಸಿ ಅದಾವ. ಜನರಲ್ ಅವ್ರಿಗೆ ಯಾರು, EWS ದವ್ರಿಗೆ ಒಂದು, OBC ಅವ್ರಿಗೆ ಒಂದು, ಆನಂತರ OBC ಅವ್ರಿಗೆ ಒಂದು, ಇನ್ನೊಂದು SC ದವ್ರಿಗೆ ಒಂದಿತ್ತು. ಕ್ವಾಲಿಫಿಕೇಶನ್ ಅಂಡ್ ಎಕ್ಸ್ಪೀರಿಯನ್ಸ್ ಕೇಳೋಣ. ಮಿನಿಮಮ್ 10th ಪಾಸ್ ಆಗಿರಬೇಕು. ಎಕ್ಸ್ಪೀರಿಯನ್ಸ್
ಮಸ್ಟ್ ಬಿ ಎಕ್ಸ್ ಸರ್ವಿಸ್ ಮ್ಯಾನ್, ಆರ್ಮಿ, ನೇವಿ, ಏರ್ಫೋರ್ಸ್ ಒಳಗೆ ಕೆಲಸ ಮಾಡಿರಬೇಕು. ಹ್ಯಾವ್ 15 years ಎಕ್ಸ್ಪೀರಿಯನ್ಸ್ ಇನ್ ಡ್ರೈವಿಂಗ್ ಹೆವಿ ಆ್ಯಂಡ್ ಲೈಟ್ ಕಮರ್ಷಿಯಲ್ ವೆಹಿಕಲ್ ಇನ್ ಆರ್ಮ್ ಫೋರ್ಸಸ್. ಕಡ್ಡಾಯವಾಗಿ 15 ವರ್ಷದ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಇರಬೇಕು ಹೆವಿ ಮತ್ತು ಲೈಟ್ ವೆಹಿಕಲ್ಸ್ ಒಳಗೆ. ಎಲ್ಲಿ? ಆರ್ಮ್ ಫೋರ್ಸಸ್ ಒಳಗೆ. ಮಸ್ಟ್ ಹ್ಯಾವ್ ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್, ನಿಮ್ಮದು ಚಾಲ್ತಿಯಲ್ಲಿ ಇರ್ತಕ್ಕಂಥ ಡ್ರೈವಿಂಗ್ ಲೈಸೆನ್ಸ್ ನಿಮ್ಮ ಹತ್ರ ಇರಬೇಕು ಫಾರ್ ಹೆವಿ ಆ್ಯಂಡ್ ಲೈಟ್ ಕಮರ್ಷಿಯಲ್ ವೆಹಿಕಲ್ಸ್ಗೆ. ರಿಕಾರ್ಡ್ ಶುಡ್ ಬಿ ಎಕ್ಸಾಂಪಲರಿ ಆರ್ ವೆರಿ ಗುಡ್. ನೀವು ಡಿಸ್ಚಾರ್ಜ್ ಆಗೋದ್ನಾಗ ಡಿಸ್ಚಾರ್ಜ್ ಬುಕ್ ಒಳಗೆ ಬರ್ದಿರ್ತಾರೆ ಅದು ಎಕ್ಸಾಂಪಲರಿ ಅಥವಾ ವೆರಿ ಗುಡ್ ಅಂತ ಅದು ಮೆನ್ಷನ್ ಇರಬೇಕು. ಮೆಡಿಕಲ್ ಕೆಟಗರಿ AYE ಅಥವಾ ಶೇಪ್ 1 ಅಂತ ನಿಮ್ಮ ಡಿಸ್ಚಾರ್ಜ್ ಬುಕ್ ಒಳಗೆ ಅದನ್ನು ಮೆನ್ಷನ್ ಇರಬೇಕು. ಮಸ್ಟ್ ಬಿ ರಿಜಿಸ್ಟರ್ಡ್ ವಿತ್ ಕರ್ನಾಟಕ ಡಿಸ್ಟ್ರಿಕ್ಟ್ ಸೈನಿಕ್ ವೆಲ್ಫೇರ್ ಬೋರ್ಡ್. ಈಗ ಇಲ್ಲಿ ನಾವು ಹೇಳೀನಿ, ನೀವು ಕರ್ನಾಟಕದ ಡಿಸ್ಟ್ರಿಕ್ಟ್ ಸೈನಿಕ್ ವೆಲ್ಫೇರ್ ಬೋರ್ಡ್ ಒಳಗೆ ನೀವು ರಿಜಿಸ್ಟರ್ ಮಾಡ್ಕೊಂಡಿರ್ಬೇಕು. ಅದ್ರ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು. ಕಡ್ಡಾಯವಾಗಿ ಕನ್ನಡ ಲ್ಯಾಂಗ್ವೇಜ್ ನಿಮ್ಗೆ ಮಾತಾಡಕ್ ಬರಬೇಕು. ಇನ್ನು ಇಂಪಾರ್ಟೆಂಟ್ ನೋಟ್ಸ್ ಏನಪ್ಪ ಅಂದ್ರೆ, ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಯಾವುದೇ ಅಪ್ಲಿಕೇಶನ್ ಫೀ DD ಅದು ತುಂಬಾ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಏನಪ್ಪಾ ಅಂದ್ರೆ, BEL ಡಸ್ ನಾಟ್ ಆಸ್ಕ್ ಫಾರ್ ಮನಿ ಆಟ್ ಎನಿ ಸ್ಟೇಜ್. ನೀವು ಯಾರಾದ್ರೂ ನಿಮ್ಗೆ ರೊಕ್ಕ ತಗೊಂಡು ನಾ ಮಾಡಿಸ್ಕೊಡ್ತೀನಿ ಅಂದ್ರೆ ಅಂಥವ್ರನ್ನ ಸಲಾಮ್ ಮಾಡಿ ದೂರ ಕಳಿಸ್ಬಿಟ್ರಿ, ಯಾರಿಗೂ ರೊಕ್ಕ ಕೊಡಕ್ ಹೋಗ್ಬೇಡ್ರಿ. ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ವ್ಯಾಲಿಡ್ ಇಮೇಲ್ ID. ನಿಮ್ಮ ಹತ್ರ ಒಂದು ಇಮೇಲ್ ID ಇರಬೇಕು, ಚಾಲ್ತಿ ಇರಬೇಕು. ಮಲ್ಟಿಪಲ್ ಅಪ್ಲಿಕೇಶನ್ ನಾಟ್ ಅಲೋಡ್, ಒಂದಕ್ಕಿಂತ ಹೆಚ್ಚಿಗೆ ಅಪ್ಲಿಕೇಶನ್ ಹಾಕಕ್ಕೆ ಅವಕಾಶ ಇರಂಗಿಲ್ಲ. ಬೇಲ್ ಮೇ ಕ್ಯಾನ್ಸಲ್ ಆರ್ ಚೇಂಜ್ ದಿ ನಂಬರ್ ಆಫ್ ಪೋಸ್ಟ್ ಎನಿ ಟೈಮ್. BELಗೆ ಅದು ಅಥಾರಿಟಿ ಐತಿ, ಎನಿ ಟೈಮ್ ಅವರು 10 ಇದ್ದಿದ್ದು 20 ಪೋಸ್ಟ್ ಮಾಡಬಹುದು ಅಥವಾ 5 ಮಾಡಬಹುದು. ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಓಕೆ ಥ್ಯಾಂಕ್ ಯು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.